ನಮಸ್ತೆ, ನಾನು ಶೈಲಜಾ ರಮೇಶ್ ಆಚಾರ್, ಕನ್ನಡತಿ. ಫ್ರೆಂಡ್ಸ್, ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಉದ್ದಕ್ಕೆ ತಂಬಿಟ್ಟು ಶಿವರಾತ್ರಿ ಸ್ಪೆಷಲ್ ಹೇಗೆ ಮಾಡೋದು ಬನ್ನಿ ನೋಡೋಣ. ಒಂದು ಬಾಣಲಿಗೆ 1.5 ಇಂದ 2 ಕಪ್ಪು ರೇಷನ್ ಅಕ್ಕಿ ಹಾಕ್ಕೊಂಡಿದ್ದೀನಿ ನಾನು. ಅದನ್ನು ಕ್ಲೀನ್ ಮಾಡಿ, ಆ ಡಸ್ಟ್ ಎಲ್ಲ ಕ್ಲೀನ್ ಮಾಡಿ ನೋಡಿ. ಈ ರೀತಿ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಆ ಅಕ್ಕಿ ಬ್ರೌನ್ ಕಲರ್ ಬರೋವರೆಗೂ, ಹಸಿ ಸ್ಮೆಲ್ ಹೋಗೋವರೆಗೂ ನಾವು ನೀಟಾಗಿ ಈ ರೀತಿ ಫ್ರೈ ಮಾಡ್ಕೊತಾ ಇರಬೇಕು ಲೋ ಫ್ಲೇಮಲ್ಲಿ. ಹಾಗೆ 1-2 ಕಪ್ಪು ಅಕ್ಕಿ ಹಾಕ್ಕೊಂಡ್ರೆ ನಾವು 1 ಕಪ್ಪು ಹುರಿಗಡಲೆ ಹಾಕಿ ಅದ್ರ ಜೊತೆಗೆ ಮಿಲ್ ಮಾಡಿಸ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡಿ ನೀಟಾಗಿ ಅದನ್ನು ಕೂಡ ಚೆನ್ನಾಗಿ ಹುರ್ಕೊಂಡು ಮಿಲ್ಗೆ ಹಾಕ್ಸ್ಕೋಬೇಕು. ಕೆಲವರು ಮಿಕ್ಸಿಗೆ ಹಾಕೋತಾರೆ. ಮಿಕ್ಸಿಗೆ ಹಾಕ್ಕೊಂಡ್ರೆ ಅಷ್ಟು ಸಾಫ್ಟಾಗಿ ಬರೋದಿಲ್ಲ. ಅದಕ್ಕೆ ಮಿಕ್ಸಿಗಿಂತ ನಾನು ಯಾವಾಗಲೂ ಅಷ್ಟೇ ಮಿಲ್ ಮಾಡಿಸ್ಕೊಬಿಡ್ತೀನಿ, ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗೂ ಬರುತ್ತೆ. ತಂಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡ್ರೆ ಅಷ್ಟೊಂದು ಸ್ಮೂತಾಗಿ ಬರೋದಿಲ್ಲ. ಹಾಗಾಗಿ ನೋಡಿ. ಮತ್ತು ನಾವು ತಂಬಿಟ್ಟಿಗೆ ಹಾಕೋದಕ್ಕೆ ಕಡಲೆಪಪ್ಪು ಈ ರೀತಿ 1 ಕಪ್ಪು ಅಷ್ಟು ಕಡಲೆಪಪ್ಪು ಹಾಕಿ ಅದು ಕೂಡ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊತೀನಿ. ಮತ್ತು ಕಡಲೆ ಬೀಜ ಕೂಡ 1 ಕಪ್ಪು ಆಗೋಷ್ಟು ಕಡಲೆ ಬೀಜನ ಲೋ ಫ್ಲೇಮಲ್ಲೇ ಕ್ಲೀನಾಗೆ ನೀಟಾಗೆ ನಿಧಾನಕ್ಕೆ ಈ ರೀತಿ ಕ್ರಿಸ್ಪಿ ಆಗೋವರೆಗೂ ಹುರಿದು ಸ್ವಲ್ಪ ಕೂಲ್ ಆಗೋಕ್ಕೆ ಸೈಡಲ್ಲಿ ಇಟ್ಕೋಬೇಕು. ಈಗ ಫ್ಲೇಮ್ ಆಫ್ ಮಾಡಿಬಿಟ್ಟು ಅದು ಆಲ್ರೆಡಿ ಬಾಣಲಿ ಸ್ವಲ್ಪ ಬಿಸಿ ಇರುತ್ತಲ್ವ, ಅದಕ್ಕೆ ಸ್ವಲ್ಪ ಗಸಗಸೆ ಮತ್ತು ಬಿಳಿ ಎಳ್ಳು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಸೈಡಲ್ಲಿ ಇಟ್ಕೋಬೇಕು. ನೆಕ್ಸ್ಟು ಕೊಬ್ಬರಿ ಬೇಕಾಗುತ್ತೆ ನೋಡಿ. ಇಲ್ಲಿ ನಾನು 1 ಕೊಬ್ಬರಿ ತೊಗೊಂಡಿದ್ದೀನಿ. ಅದು ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ. ಮತ್ತು ಕಡಲೆ ಬೀಜ ಎಲ್ಲ ಇದು ಈ ರೀತಿ ಸಿಪ್ಪೆ ಎಲ್ಲ ತೆಗೆದಿಟ್ಟು ನೀಟಾಗಿ ಪಪ್ಪು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಪಾಕ ಮಾಡ್ಕೋಬೇಕಲ್ವ. ಒಂದು ಪಾತ್ರೆ ಬಿಸಿಯಾಗಕ್ಕೆ ಇಟ್ಬಿಟ್ಟು ಯಾವ ಕಪ್ಪಲ್ಲಿ ಅಳತೆಲ್ಲಿ ತೊಗೊಂಡಿದ್ವಲ್ಲ ನಾವು ಅಕ್ಕಿ, ಅದೇ ಕಪ್ಪಲ್ಲಿ 1.5 ಕಪ್ಪಷ್ಟು ಬೆಲ್ಲ, ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕಿ, ನಂಗೆ ಇನ್ನೊಂದು ಸ್ವಲ್ಪ ಬೆಲ್ಲ ಸಾಕಾಗಲ್ಲ ಅನ್ನಿಸ್ತು ಪಾಕ, ಅದಕ್ಕೆ ಮತ್ತೆ ಇನ್ನೊಂದು ಅರ್ಧ ಕಪ್ಪಷ್ಟು ಬೆಲ್ಲ ಹಾಕಿ ಇನ್ನೊಂದು ಅರ್ಧ ಲೋಟ, ಹಾಗಾಗಿ ಈಗ 1.5 ಕಪ್ಪು ಬೆಲ್ಲ, 1.5 ಲೋಟ ನೀರು ಹಾಕಿದ್ದೀನಿ ನಾನು ನೋಡಿ. ಈ ರೀತಿ ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಇರಬೇಕು. ಇಲ್ಲಾಂದರೆ ಇದಕ್ಕೆ ಬೆಲ್ಲ ಪಾಕ ಬರಬೇಕು ಹಾಗೆ ಅಂತ ಏನೂ ಇಲ್ಲ. ಜಸ್ಟು ಆ ಬೆಲ್ಲ ನೀರಲ್ಲೆಲ್ಲ ನೀಟಾಗಿ ಕರಗಿದ್ರೆ ಸಾಕು ನೋಡಿ. ಅಕ್ಕಿ ಮತ್ತು ಕಡಲೆ ಎರಡನ್ನೂ ನಾನು ಮಿಲ್ ಮಾಡಿಸಿ ಇಟ್ಕೊಂಡಿದ್ದೀನಿ ನೋಡಿ. ಎಷ್ಟು ಸಾಫ್ಟಾಗಿ ಬರುತ್ತೆ. ಮಿಕ್ಸಿಲಾದರೆ ಇಷ್ಟು ಸಾಫ್ಟ್ನೆಸ್ ಬರೋದಿಲ್ಲ, ಇಷ್ಟು ನುಣ್ಣಗೂ ಕೂಡ ಆಗೋದಿಲ್ಲ. ಸ್ವಲ್ಪ ತರಿ ಇರುತ್ತೆ ರವೆ ಥರ. ಅದು ಆ ಥರ ಆದರೆ ತಂಬಿಟ್ಟು ಸಾಫ್ಟಾಗಿ ಬರೋದಿಲ್ಲ, ಗಟ್ಟಿ ಆಗಿಬಿಡುತ್ತೆ. ಈಗ ಅಕ್ಕಿನ ಹಸಿಟ್ಟೆಲ್ಲ ಜರಡಿಗೆ ಇಟ್ಕೊಂಡು ಅದಕ್ಕೆ ಕಡಲೆ ಹುರಿದಿಟ್ಕೊಂಡಿದ್ವಲ್ಲ, ಕಡಲೆ ಗಸಗಸೆ ಹಾಗೂ ಮತ್ತು ಬಿಳಿ ಎಳ್ಳು ಅದು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು 1 ರಿಂದ 1.5 ಕಪ್ಪಷ್ಟು ಕೊಬ್ಬರಿ ತುರಿದಿಟ್ಕೊಂಡಿದ್ದೆ. ಒಣ ಕೊಬ್ಬರಿ, ಹಸಿ ಕೊಬ್ಬರಿ ಬೇಡ, ಚೆನ್ನಾಗಿ ಒಣಗಿರಬೇಕು. ಮತ್ತು ಕಡಲೆ ಬೀಜ ಕೂಡ ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಪಪ್ಪು ಥರ ಮಾಡಿಟ್ಕೊಂಡಿದ್ದೀನಿ. ಎಲ್ಲನೂ ನೀಟಾಗಿ ಫಸ್ಟು ಪಾಕ ಹಾಕೋಕ್ಕಿಂತ ಮುಂಚೆ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಿಟ್ಕೋಬೇಕು ನೋಡಿ. ಪಾಕ ಆಲ್ರೆಡಿ ಆಗಿತ್ತು. ಈಗ ಸ್ವಲ್ಪನೇ ಪಾಕ ಹಾಕಿ, ಒಮ್ಮೆಲೆ ಈ ಥರ ಹಾಕೋಬಾರ್ದು, ಒಂದೇ ಸಲ ಸ್ವಲ್ಪನೇ ಹಾಕಿ ಈ ರೀತಿ ಕೈ ಹಾಕಬೇಡಿ, ಸುಡುತ್ತೆ ಪಾಕ. ಮತ್ತು ಇನ್ನೊಂದು ಸ್ವಲ್ಪ ಪಾಕ ಹಾಕಿ ಸ್ವಲ್ಪನೇ ಎಷ್ಟು ಹಿಟ್ಟಿರುತ್ತೆ ಎಲ್ಲದಕ್ಕೂ ಒಟ್ಟಿಗೆ ಪಾಕ ಹಾಕೋಬಿಟ್ರೆ ಕಲಸೋಷ್ಟರಲ್ಲಿ ನಾವು ಆ ಉಂಡೆ ಕಟ್ಟೋಷ್ಟರಲ್ಲಿ ಎಲ್ಲ ಹಾರೋಗ್ಬಿಡುತ್ತೆ, ಉಂಡೆ ಕಟ್ಟೋಕ್ಕೆ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಹಿಟ್ಟಿಗೆ ಸ್ವಲ್ಪನೇ ಪಾಕ ಹಾಕಿ ಸ್ವಲ್ಪ ಕೂಲ್ ಆದಮೇಲೆ ನೋಡಿ ಈ ರೀತಿ ಕೈಯಲ್ಲಿ ನೀಟಾಗಿ ನಾವು ಹಸಿಟ್ಟು, ಕಡಲೆ ಬೀಜ, ಕಡಲೆ, ಕೊಬ್ಬರಿ ಮತ್ತು ಅಕ್ಕಿ ಹಿಟ್ಟು ಜೊತೆ ಆ ಬೆಲ್ಲದ ಪಾಕ ಕೂಡ ನೀಟಾಗಿ ಹೊಂದ್ಕೊಳ್ಳೋವರೆಗೂ ನೋಡಿ ಈ ರೀತಿ ಉಂಡೆ ಮಾಡೋ ನೋಡಿ. ಈ ರೀತಿ ಚೆನ್ನಾಗಿ ಕ್ಲೀನಾಗಿ ಸಾಫ್ಟಾಗಿ ಬರುತ್ತೆ. ಈ ರೀತಿ ಕಲಸಿ ನಾವು ರೆಡಿ ಮಾಡಿಟ್ಕೋಬೇಕು ನೋಡಿ. ಎಷ್ಟು ಚೆನ್ನಾಗಿ ಉಂಡೆ ಬರ್ತಾಯಿದೆ ಅಂತ. ನೀಟಾಗಿ ಮತ್ತು ಉಂಡೆ ಎಲ್ಲ ಕಟ್ಟಿಟ್ಕೊಳ್ಳೋಣ ನೋಡಿ. ಈ ರೀತಿ
ವಾವ್ ನೋಡಿ, ನಾನು ಒಂದು ಕೈಲಿ ವೀಡಿಯೋ ಮಾಡ್ತಾಯಿದ್ದೀನಿ, ಒಂದೇ ಕೈಲಿ ಕಟ್ತಾಯಿದ್ದೀನಿ ಉಂಡೆನ. ಅಂದರೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿ. 3-4 ಡೇಸ್, 1 ವೀಕ್ ಕೂಡ ಇಟ್ಟರೂ ಕೂಡ ಈ ತಂಬಿಟ್ಟು ಗಟ್ಟಿ ಆಗೋದಿಲ್ಲ ಫ್ರೆಂಡ್ಸ್. ಯಾಕೆಂದರೆ ಪಾಕ ತೆಗ್ದಿರೋದು ತುಂಬ ಒಂದು ಎಳೆ ಪಾಕ ಅಂತ ಹೇಳ್ತೀವಲ್ಲ, ನಾನು ಲಾಸ್ಟ್ ವೀಡಿಯೋದಲ್ಲೂ ತೋರಿಸಿದೆ ನಿಮಗೆ. ಅದೇ ರೀತಿ ಗಟ್ಟಿ ಪಾಕ ತೆಗೆದುಬಿಟ್ರೆ ಮಾಡಿ ಒಂದು ಹಾಫ್ ಆನ್ ಅವರ್ಗೆ ಅದು ಗಟ್ಟಿ ಆಗಿಬಿಡುತ್ತೆ ನೋಡಿ. ನಾನೊಂದು 7ರಿಂದ 8 ಉಂಡೆ ಕಟ್ಟಾದ್ಮೇಲೆ ಇನ್ನೂ ಸ್ವಲ್ಪ ಹಿಟ್ಟು ಉಳಿದಿತ್ತಲ್ವ, ಸ್ವಲ್ಪನೇ ಹಾಕಿ ಈ ರೀತಿ ನೀಟಾಗಿ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟಕ್ಕೆ ನೀಟಾಗಿ ನೋಡಿ. ವಾವ್, ಶಿವರಾತ್ರಿ ಸ್ಪೆಷಲ್ ಹುರ್ದಕ್ಕಿ ತಂಬಿಟ್ಟು ರೆಡಿ ಟು ಈಟ್ ಕಣ್ರಿ. ಇನ್ಯಾಕೆ ತಡ, ಬೇಗ ಹೋಗಿ ವಿಡಿಯೋ ನೋಡ್ತಾ ಇದ್ದಂಗೆ ನೀವು ಮಾಡ್ಕೊಳ್ಳಿ. ಶಿವರಾತ್ರಿಗೆ ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿಗೂ ಎಲ್ಲ ಕೊಡಿ, ಇಷ್ಟಪಡ್ತಾರೆ ನೋಡಿ. ಹೇಗೆ ಅನ್ನಿಸ್ತು? ಚೆನ್ನಾಗಿದೆಯಾ? ನೋಡ್ತಾ ಇದೆ ತಿನ್ನಬೇಕು ಅನಿಸ್ತಾ ಇದೆಯಾ? ಬನ್ನಿರಿ, ಯಾಕ್ರಿ ತಡ ನಮ್ಮ ಮನೆಗೆ ನೋಡಿ. ವಾವ್, ಇಷ್ಟ ಆಯಿತಾ? ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.